ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಆ್ಯಂಡ್ ಇವತ್ತು ಒಂದು ಸರ್ಪ್ರೈಸಿಂಗ್ ಅನ್ನೋದಕ್ಕಿಂತ ನನ್ನ ಶೂ ಅಲ್ಲಿ ಒಂದು ಜಾಗ ಇದೆ. ಆ ಕಡೆ ಬಂದಿದ ತಕ್ಷಣ ಒಂದೇ ಒಂದು ಅಜೀಬಾಗಿ ಕಾಣಿಸಿದ ಒಂದು ವಿಷಯ ಅಂದರೆ ಅಲ್ಲಿ ಒಂದು ಶೂ ರ್ಯಾಕ್. ಲೈಕ್ ನನಗೆ ಶೂಸ್ ಕಲೆಕ್ಷನ್ಸ್ ತುಂಬ ಇದೆ. ಸೊ ನನ್ನ ಕ್ರೇಜ್ ಅದರಲ್ಲಿ ತುಂಬ. ಆ್ಯಂಡ್ ಮೋರ್ ಓವರ್ ನಾನು ಅದು ಕಲೆಕ್ಟ್ ಮಾಡಿ ತುಂಬ ಕಾಸ್ಟ್ಲೀಸ್ ಆ ಥರ ಅಲ್ಲ, ನನಗೊಂದು ಜಾಗ ಇರಬೇಕು ಶೂ ಇಡೋಕ್ಕೆ. ಅದು ನಾರ್ಮಲಾಗಿ ಹಾಕ್ಕೊಂಡು ತಿರುಗಿ ವಾಪಸ್ ಇಡೋದಕ್ಕೆ. ಅದಕ್ಕೊಂದು ಶೂ ಬಾಕ್ಸ್ನ ಆರ್ಡರ್ ಮಾಡಿದೆ. ಸೊ ಅದನ್ನು ಅನ್ಬಾಕ್ಸ್ ಮಾಡೋ ಒಂದು ನಾರ್ಮಲ್ ಯೂಶ್ವಲ್ ವೀಡಿಯೋ. ಸೊ ಒಂದಷ್ಟು ಜನಕ್ಕೆ ಗೊತ್ತಿರಲ್ಲ ಹೇಗೆ ಅದನ್ನು ಇದು ಮಾಡೋದು, ತರಿಸೋದು. ಆಲ್ಮೋಸ್ಟ್ ಆಲ್ ನಾನು ಇದನ್ನು ಅಮೆಝಾನಲ್ಲಿ ಆರ್ಡರ್ ಮಾಡಿದೆ. ಇದು ಪ್ರೈಸ್ ಎಷ್ಟು ಆ್ಯಂಡ್ ಇದು ಹೇಗೆ ಕಾಣಿಸುತ್ತೆ ಆ ಜಾಗದಲ್ಲಿ ಅನ್ನೋದನ್ನು ಕಂಪ್ಲೀಟ್ ರಿವ್ಯೂ ಇವಾಗ ಈ ವಿಡಿಯೋದಲ್ಲಿ ಬರುತ್ತೆ. ಸ್ಟೇ ಟ್ಯೂನ್ಡ್, ಕಂಪ್ಲೀಟ್ ವಿಡಿಯೋ ನೋಡಿ. ಇದಕ್ಕೆ ಬೇಕಾಗಿರೋ ಒಂದಷ್ಟು ಟೂಲ್ಸ್ ತಂದಿದ್ದೀನಿ. ಆಲ್ರೆಡಿ ತಂದಿದ್ದು ದಿನಾನೇ ಫುಲ್ ಕಚ್ಚಾಕ್ಬಿಟ್ಟಿದ್ಲು ಇವಳು ಲಿಯೋ. ಹೆವಿ ಬೈಸ್ಕೊಂಡ್ಲು. ನೈಸ್ ಪ್ಯಾಕೇಜ್, ಆ್ಯಕ್ಚುಲಿ ಚೆನ್ನಾಗಿದೆ ಒಳಗಡೆ ಪ್ಯಾಕೇಜಿಂಗ್. ನೋಡ್ತಾಳೆ ಯಾವುದು ಕಚ್ಚೋದು, ಇವಾಗ ಹೇಗೆ ಕಚ್ಚೋದು ಪ್ರೈಮಲೈಟ್. ಸೊ ಇದ್ರದ್ದು ಹೇಗೆ ಸೆಟಪ್ ಮಾಡೋದು ಅನ್ನೋದಿಲ್ಲ ಕೊಟ್ಟಿದ್ದಾರೆ. ಆ್ಯಕ್ಚುಲಿ ನೋಡ್ಕೋಬೇಕು. ಆ್ಯಕ್ಚುಲಿ ತುಂಬ ಚೆನ್ನಾಗಿದೆ ಇದು ಪ್ಯಾಕೇಜಿಂಗ್. ಕ್ಯಾಪ್ಸ್ ಅನ್ಸುತ್ತೆ ಇದೆಲ್ಲ. ನೈಸ್. ಈ ಥರ ವಿಷಯ ಮಾಡಬೇಕಾದ್ರೆ ಆದಷ್ಟು ಸಿಸರ್ ಯೂಸ್ ಮಾಡಿ. ಚಾಕುವಿಂದ ಮೇ ಬಿ ಡ್ಯಾಮೇಜ್ ಆಗೋ ಚಾನ್ಸಸ್ ಐತೆ. ಇಲ್ಲಿ ಯಾವುದೋ ಒಂದು ಲಾಕಿಂಗ್ ಸಿಸ್ಟಮ್. ಓಕೆ, ಇಲ್ಲಿ ಒಂದು ಲಾಕಿಂಗ್ ಥರ ಸಿಸ್ಟಮ್ ಇದೆ. ಲೈಕ್ ಒಂದು ಸ್ಟಾರ್ ಥರ. ಸೊ ಸ್ಟಾರಲ್ಲಿ ಕರೆಕ್ಟಾಗಿ ಕೂರಬೇಕು ಅಷ್ಟೇ ಇದು. ಆದರೂ ಹೆವಿ ಟ್ರಾನ್ಸ್ಪರೆಂಟ್ ಅನ್ನೋದಕ್ಕಿಂತ ನನ್ನದು ಸ್ವೆಟ್ ಆಗುತ್ತೆ, ಮಾರ್ಕು ಕೂಡ ಇಲ್ಲ ಆಗ್ತಿದೆ ಆ್ಯಂಡ್ ಹಾಗೆ ವ್ಯಾನಿಷ್ ಆಗ್ತಿದೆ. ನೈಸ್. ಓಕೆ, ಸಖತ್ ಟೈಮ್ ಹಿಡಿಯುತ್ತೆ ಅನಿಸುತ್ತೆ ಇದು. ಮೇ ಬಿ, ಐ ಥಿಂಕ್ ಸೊ. ಅರ್ಧ ಬಾಕ್ಸ್ ಆಗಿದೆ. ಬಟ್ ಈ ಕಡೆ ಏನೋ ತಿಕಾವರ್ಸೈತೆ ಸ್ವಲ್ಪ. ಓಕೆ, ನೈಸ್. ಓಕೆ, ಇನ್ನೇನು ಹಾಕೊಂಡು ಹೋಗ್ತಾ ಇರೋದು ಇಷ್ಟೇ. ಸೊ ಮಿಕ್ಕಿದೆಲ್ಲ ನನ್ನ ಸೆಟಪ್ ಫಾಸ್ಟ್ ಫಾರ್ವರ್ಡಲ್ಲಿ ತೋರಿಸ್ತೀನಿ. ಸೊ ಇದು ಶೂ ಇಟ್ಟರೆ ಹೇಗಿರುತ್ತೆ ಅನ್ನೋದನ್ನು ತೋರಿಸ್ತೀನಿ. ಕಾಮೆಟ್ ಶೂ. ಟಾಡಾ. ಡನ್, ಬಾಕ್ಸ್ ಡನ್. ಸೊ ಇವಾಗ ಎಲ್ಲ ಬಾಕ್ಸ್ನೂ ಸೆಟಪ್ ಮಾಡಬೇಕು. 12 ಬಾಕ್ಸ್ ಇದೆ ಟೋಟಲಾಗಿ. ಸೈಡಲ್ಲಿ ಇಡೋಣ ಇದನ್ನು.
ಕಾಣಿಸ್ತಾ ಇದೆಯಾ? ಆಲ್ಮೋಸ್ಟ್ ಆಲ್ ಸಾರಿ, ಇನ್ನೊಂದು ಸಮಥಿಂಗ್ ಐತೆ. ಸೊ ಇವಾಗ ಅಲ್ಲಿಗೆ ಸೆಟ್ ಮಾಡೋಣ ಅದನ್ನು. ಯಾಕೆ ಇರಿಟೇಟ್ ಮಾಡ್ತಿದ್ಯಾ ಲೋಪರ್? ಏಯ್ ಈ ಬಸ್ ಬಾಲ್ಸ್ ಬಾಕ್ಸಲ್ಲಿ ಶೂಸೇ ಇರೋದು. ಬಸ್ ಬಾಲ್ಸ್ ಇಟ್ಕೊಂಡು ನೆನ್ಕೊಬಿಡಿ. ಓ ಮೈ ಗಾಡ್, ಶೂಸ್ ಸ್ಲಿಪ್ಪರ್ ಎಲ್ಲ ಐತೆ. ಅಡಿಡಾಸ್. ಇದು ಏಷ್ಯನ್. ಇದು ವ್ಯಾನ್ ಹ್ಯೂಸೆನ್ ಸಮಥಿಂಗ್. ಬಾಟಾ. ಮೇ ಬಿ ಇದನ್ನು ಮೇಲ್ಗಡೆನೇ ಇಟ್ಕೊ ಹೋಗ್ಬೋದು ಅನಿಸುತ್ತೆ. ಈಜಿಯಾಗಿ ತಗೊಳಕ್ಕಾಗುತ್ತೆ. ಇದು ನನ್ನ ನಾರ್ಮಲ್ ಶೂ. ಯಾವಾಗಲೂ ಹಾಕೋ ಹೋಗುತ್ತೆ ಎಲ್ಲಿಗಾದರೂ. ಫಾರ್ಮಲ್ಸ್ಗೂ ಆಗುತ್ತೆ, ಎಲ್ಲದಕ್ಕೂ ಆಗುತ್ತೆ. ಮಿಕ್ಕಿದೆಲ್ಲ ಸ್ಲಿಪ್ಪರ್ಸ್ ಇರ್ತೀನಿ. ಒಂದು 6 ಪೇರ್ ಆಫ್ ಶೂಸ್ ಇದೆ, ಮತ್ತು ನಂದು ಸ್ಲೈಡ್ಸ್ ಮತ್ತು ಸ್ಲಿಪ್ಪರ್ ಅದು ಕೂಡ ಇಲ್ಲಿ ಇಟ್ಟಿದ್ದೀನಿ. ಬಿಕಾಸ್ ಹಂಗೆ ಇಟ್ಟರೆ ಚೆನ್ನಾಗಿರಲ್ಲ ಅಂತ. ಇಟ್ ಲುಕ್ಸ್ ಗುಡ್, ಪರವಾಗಿಲ್ಲ, ಖುಷಿ ಆಗ್ತಿದೆ. ಆ್ಯಂಡ್ ಇದು ಏನಂದರೆ ಇನ್ನೊಂದು ಮೈನ್ ರೀಸನ್ ಹೇಳ್ತೀನಿ. ಈ ಶೂ ರ್ಯಾಕ್ ತಗೊಂಡಿದ ತಕ್ಷಣ ಇದರಲ್ಲೇನು ಅಷ್ಟು ದೊಡ್ಡ ಸ್ಪೆಷಾಲಿಟಿ ಏನೂ ಇಲ್ಲ. ಮೈನ್ ರೀಸನ್ ನಾನು ಇದನ್ನು ಪೋಸ್ಟ್ ಮಾಡ್ತಿರೋದಕ್ಕೆ ಕಾರಣ, ನಮಗೊಂದೊಂದು ಆಸೆ ಇರುತ್ತೆ. ಲೈಕ್ ಇದು 6 ಬರುತ್ತೆ, 4 ಬರುತ್ತೆ, ಎಲ್ಲ ಬರುತ್ತೆ. ಬಟ್ ನಮ್ಮ ಹತ್ರ ಇರೋದೇ ಲೈಕ್ ಬ್ರ್ಯಾಂಡೆಡ್ ಇರಬೇಕು ಆ್ಯಂಡ್ ಹೊಸದನ್ನು ಸ್ಟೋರ್ ಮಾಡಬೇಕು ಆ್ಯಂಡ್ ಕಲೆಕ್ಷನ್ ಮಾಡಬೇಕು ಅನ್ನೋದೆಲ್ಲ ನನಗೆ ರೀಸನ್ ಇಲ್ಲ. ನನಗೆ ಚೆನ್ನಾಗಿ ಕಾಣಿಸ್ಬೇಕು ಆ್ಯಂಡ್ ನನಗೆ ಇಷ್ಟ ಇತ್ತು. ಬಟ್ ಆದರೆ ಎಲ್ಲರೂ ಈಗ ರೀಸೆಂಟಾಗಿ ನೋಡಬೇಕಾದ್ರೆ ಎಲ್ಲರೂ ಸ್ಟೋರ್ ಮಾಡ್ತಾರೆ. ಲೈಕ್ ಹೊಸ ಶೂಸ್ಗಳನ್ನ ತಗೊಂಡು ಸುಮ್ಮನೆ ಶೋಗೆ ಇಟ್ಕೊಂಡಿರ್ತಾರೆ. ಬಟ್ ಆ ಥರ ನಾನು ವೇರ್ ಮಾಡ್ತೀನಿ ಎಲ್ಲ. ಆ್ಯಂಡ್ ಎಲ್ಲ ಒಕೇಶ್ನಲ್ಲೂ ವೇರ್ ಮಾಡ್ತೀನಿ. ಫಾರ್ಮಲ್ಗೆ 3 ಶೂ ಇದೆ, ಆ್ಯಂಡ್ ನಾರ್ಮಲ್ ಎಲ್ಲಾದರೂ ಡೈಲಿ ವೇರ್ಗೆ ಒಂದು ಶೂ ಇದೆ. ಆ್ಯಂಡ್ ಕಾಮೆಟು ತುಂಬ ರೇರ್ಲಿ ಹಾಕೋದು. ಮತ್ತು ನನ್ನ ಅಡಿಡಾಸ್ ಸ್ಪೋರ್ಟ್ಸ್ ಶೂ ಅದೇನಕ್ಕಾದರೂ ಬೇರೆದಕ್ಕೆ ಹಾಕ್ತೀನಿ. ಆ್ಯಂಡ್ ಇನ್ನೊಂದು ಪೂಮ ನನ್ನ ಜಿಮ್ಮಲ್ಲಿದೆ. ಕರೆಕ್ಟು, ಇನ್ನೊಂದು ಮಿಸ್ ಆಗ್ತಿದೆಯಲ್ಲ ಅಂದ್ಕೊಂಡೆ. ಜಿಮ್ಮಲ್ಲಿ ಒಂದಿದೆ, ಮನೇಲಿ 3 ಇದೆ. ಸೊ ಸಾಕು, ನನಗೆ ಖುಷಿ ಆಯಿತು ಆ್ಯಂಡ್ ಸ್ಯಾಟಿಸ್ಫೈಯಿಂಗ್ ಆಗಿದೆ. ಆ್ಯಂಡ್ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಮತ್ತು ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಡೈಲಿ ಕ್ರಿಯೇಟಿವ್ ಆಗಿ ವೀಡಿಯೋಸ್ ಬರೋದು ಹಾಕೋದು ಅಂದ್ಕೊಂಡಿದ್ದೆ. ಆ್ಯಂಡ್ ನನ್ನ ಕ್ಲೋತ್ಸ್ ಬಟ್ಟೆಗಳು ಈಗ ರೀಸೆಂಟ್ ಟೈಮಲ್ಲಿ ತುಂಬ ಬಟ್ಟೆಗಳು ತಗೊಂಡಿದ್ದೆ. ಆ್ಯಂಡ್ ಯಾಕೆ ತಗೊಂಡೆ, ಯಾವ ಥರ ಕಾಣಿಸುತ್ತೆ, ಆ್ಯಂಡ್ ಈಗ ರೀಸೆಂಟಾಗಿ ಬಂದಿರೋ ಒಂದಷ್ಟು ಬಟ್ಟೆಗಳನ್ನ ಅದನ್ನು ಕೂಡ ವೀಡಿಯೋ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಬಿಕಾಸ್ ನನಗೆ ಇಷ್ಟ ಅದೆಲ್ಲ ವೀಡಿಯೋ ಮಾಡಿ ಹಾಕೋದಕ್ಕೆ. ಅದೊಂದೇ ರೀಸನ್, ಬೇರೆ ರೀಸನ್ ಏನಿಲ್ಲ. ಆ್ಯಂಡ್ ಆ ಬಟ್ಟೆಗಳು ಯಾವುದಾದ್ರು ಇದೆ ಅನ್ನೋದನ್ನ ಲೈಕ್ ಹುಡುಗಿರದು ತುಂಬ ಇರುತ್ತೆ. ಗೆಟ್ ರೆಡಿ ವಿತ್ ಮೀ ಲೈಕ್ ದಟ್ ಬ್ಲಾ ಶಿಟ್ ಅಂತ. ಬಟ್ ಹುಡುಗರದು ತುಂಬ ರೇರ್ಲಿ ಆ ಥರ ಬರೋದು. ಸೊ ಅದನ್ನು ಕೂಡ ಹೇಳೋಣ. ಆ್ಯಂಡ್ ಎಲ್ಲೆಲ್ಲಿ ತಗೊಂಡೆ, ಹೇಗೆ ತಗೊಂಡೆ, ಆ್ಯಂಡ್ ಬ್ರ್ಯಾಂಡ್ಸ್ ಅಂದರೆ ನನಗೆ ಯಾಕೆ ಇಷ್ಟ, ಯಾವ ಕಾರಣಕ್ಕೆ ಅನ್ನೋದನ್ನೆಲ್ಲ ನೆಕ್ಸ್ಟ್ ವೀಡಿಯೋದಲ್ಲಿ, ಆ ಕ್ಲೋತ್ಸ್ ವೀಡಿಯೋದಲ್ಲಿ ಬರುತ್ತೆ. ಆ್ಯಂಡ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಫುಲ್ ವೀಡಿಯೋ. ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ್ಯಂಡ್ ಬಾಯ್.